ಗ್ಯಾಸ್ ಬೆಲೆ ಆಯ್ತು, ಈಗ ತರಕಾರಿಯ ಸರದಿ. ತರಕಾರಿ ಬೆಲೆಯಲ್ಲಿ ಭಾರಿ ಹೆಚ್ಚಳವಾಗ್ತಾ ಇದೆ. ದಿಢೀರ್ ದುಪ್ಪಟ್ಟು ಜಾಸ್ತಿ ಆಗಿದೆ ಬೀನ್ಸ್ ಬೆಲೆ. ತರಕಾರಿ ಖರೀದಿಗೆ ಗ್ರಾಹಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 5 ಕೆಜಿ ಬದಲಿಗೆ 1 ಕೆಜಿ ಅಥವಾ 2 ಕೆಜಿ ತರಕಾರಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ದಿಢೀರ್ ಅಂತ ದುಪ್ಪಟ್ಟಾಗಿದೆ, ಜಾಸ್ತಿ ಆಗಿದೆ ಬೀನ್ಸ್ನ ಬೆಲೆ. ತರಕಾರಿ ಖರೀದಿಗೆ ಗ್ರಾಹಕರು ಹಿಂದೇಟನ್ನ ಹಾಕ್ತಾ ಇರುವಂಥದ್ದು. 5 ಕೆಜಿ ಬದಲಿಗೆ 1 ಕೆಜಿ ಅಥವಾ 2 ಕೆಜಿ ತರಕಾರಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಬಿಸಿಲಿನ ತಾಪಕ್ಕೆ ಬೆಳೆದಂತಹ ಬೆಳೆಗಳು ನೆಲ ಕಚ್ಚಿ ಹೋಗಿದೆ. ಮಳೆಯಿಂದಲೂ ಸಹ ಬೆಳೆ ಹಾನಿಯಾಗಿದೆ. ಫಸಲಿನ ಪ್ರಮಾಣ ಇಳಿಕೆ ಆಗಿರುವಂಥದ್ದು, ತರಕಾರಿ ಬೆಲೆ ಏರಿಕೆ ಆಗಿದೆ. ಮುಂದೆ ಮತ್ತಷ್ಟು ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಗ್ಯಾಸ್ ಬೆಲೆ ಆಯ್ತು, ಈಗ ತರಕಾರಿ ಸರದಿ. ತರಕಾರಿ ಬೆಲೆಯಲ್ಲೂ ಕೂಡ ಭಾರಿ ಹೆಚ್ಚಳವಾಗಿರುವಂಥದ್ದು. ದಿಢೀರ್ ಅಂತ ದುಪ್ಪಟ್ಟಾಗಿದೆ ಬೀನ್ಸ್ನ ಮೇಲೆ. ತರಕಾರಿ ಖರೀದಿಗೆ ಗ್ರಾಹಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. 5 ಕೆಜಿ ಬದಲು 1 ಕೆಜಿ ಅಥವಾ 2 ಕೆಜಿ ತರಕಾರಿಯನ್ನ ಖರೀದಿ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಜನರ ಮೇಲೆ ಒಂದಲ್ಲ ಒಂದು ಹೊರೆ ಹೆಚ್ಚಾಗ್ತಾನೆ ಹೋಗ್ತಿದೆ. ಮೊದಲಿಗೆ ಏನು ಒಂದು ಯುದ್ಧ ನಡೀತು, ಆ ಒಂದು ವಿಚಾರವಾಗಿ ಮೊದಲಿಗೆ ಗ್ಯಾಸ್ ರೇಟ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು ಜಾಸ್ತಿ ಆಗಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ತರಕಾರಿ ರೇಟ್ ಕೂಡ ಹೆಚ್ಚಳವಾಗಿರುವಂಥದ್ದು ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆ ಬಿದ್ದಂತಾಗಿದೆ. ಇನ್ನು ತರಕಾರಿ ರೇಟ್ ನಲ್ಲಿ ನೋಡ್ತಾ ಹೋಗೋದಾದ್ರೆ, ಇನ್ನು ಮೊದಲಿಗೆ ಏನೊಂದು ತರಕಾರಿ ರೇಟ್ ಇತ್ತು ಕಳೆದ 15 ದಿನದ ಹಿಂದೆ ಏನ್ ತರಕಾರಿ ರೇಟ್ ಇತ್ತು ಹಾಗೂ ಇವತ್ತಿನ ತರಕಾರಿ ರೇಟ್ ನ ನೋಡ್ತಾ ಹೋದ್ರೆ ದುಪ್ಪಟ್ಟು ಅನ್ನೋದ್ರಿಂದ ಮುಪ್ಪಟ್ಟು ಹೆಚ್ಚಳವಾಗಿದೆ. ಈ ಒಂದು ಬಗ್ಗೆ ಏನೊಂದು ಇವಾಗ ಕ್ಯಾಪ್ಸಿಕಮ್ ಆಗಿರ್ಬೋದು, ಇನ್ನು ಬೀನ್ಸ್ ಆಗಿರ್ಬೋದು. ಇನ್ನು ಬೀನ್ಸ್ ನ ನೋಡ್ತಾ ಹೋದ್ರೆ ಬೀನ್ಸ್ ನ ಈಗ ವೆಜಿಟೇಬಲ್ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೀನ್ಸ್ ಏನ್ ಕಳೆದ 100ರ ಒಳಗಿದ್ದಂತಹ ರೇಟ್ ಇಂದು 150ರ ಗಡಿ ದಾಟಿರುವಂತದ್ದು. ಇನ್ನು ಮುಂಬರುವ ದಿನಗಳಲ್ಲಿ 200ರ ಗಡಿ ದಾಟುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನು ಅದ್ರ ಜೊತೆಗೆ ಕ್ಯಾರೆಟ್ ನ ನೋಡ್ತಾ ಹೋಗೋದಾದ್ರೂ ಕೂಡ ಅಷ್ಟೇನೆ. ಏನು ಕಳೆದ 15 ದಿನಗಳ ಹಿಂದೆ 30 ರೂಪಾಯಿ ಇದ್ದಂತಹ ಕ್ಯಾರೆಟ್ ಇನ್ನು ದುಪ್ಪಟ್ಟು ಆಗಿರುವಂತದ್ದು 60 ರೂಪಾಯಿ, ಏನು 50-60ರ ಗಡಿ ದಾಟ್ತಿದೆ. ಇನ್ನು ಅದರ ಜೊತೆಗೆ ಬಟಾಣಿ ಕೂಡ ರೇಟ್ ಜಾಸ್ತಿ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿ ಇನ್ನು ಸೌತೆಕಾಯಿ ರೇಟ್ ನೋಡೋದಾದ್ರೆ, ಏನು 30 ರು ಇದ್ದಂತಹ ಸೌತೆಕಾಯಿ ಕೂಡ ಈಗ 60ರ ಗಡಿ ಕೂಡ ದಾಟಿರುವಂತದ್ದು. ಇನ್ನು ಕ್ಯಾಪ್ಸಿಕಮ್ ರೇಟ್ ನಲ್ಲೂ ಕೂಡ ಏನು ದುಪ್ಪಟ್ಟು ಆಗಿರುವಂತದ್ದು. ಏನು ಕ್ಯಾಪ್ಸಿಕಮ್ 65 ಇತ್ತು, ಈಗ ಹತ್ತತ್ರ 100ರ ಗಡಿ ಕೂಡ ದಾಟ್ತಿದೆ ಕ್ಯಾಪ್ಸಿಕಮ್ ರೇಟ್. ಅದರ ಜೊತೆಗೆ ಏನೊಂದು ಟೊಮೊಟೊ ಬೆಲೆ ಆಗಿರ್ಬೋದು, ಏನೊಂದು ಟೊಮೆಟೊ ಬೆಲೆನಲ್ಲಿ ಏನೊಂದು 20-30 ರೂಪಾಯಿಗೆ ಏನೊಂದು ಸೇಲ್ ಮಾಡ್ತಿದ್ದಂತಹ ಟೊಮೆಟೊ ಬೆಲೆ ಇವತ್ತು 60ರ ಗಡಿ ಮುಟ್ತಿದೆ. ಅದರ ಜೊತೆ ಮುಂಬರುವ ದಿನದಲ್ಲಿ ಏನ್ ಹೇಳ್ತಿದ್ದಾರೆ ಗ್ರಾಹಕರಾಗಿರ್ಬೋದು ಅಥವಾ ಅಂಗಡಿ ಮಾಲೀಕರಾಗಿರ್ಬೋದು, ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಇನ್ನೂ ರೇಟ್ ಕೂಡ ಡಬಲ್ ಆಗುವಂತ ಪರಿಸ್ಥಿತಿ ಇದೆ. ಏನೊಂದು ಬಿಸಿಲಿನ ಹೊಡೆತಕ್ಕಾಗಿರ್ಬೋದು ಮತ್ತು ಮಳೆಯ ಹಾನಿಯಿಂದ ಆಗಿರ್ಬೋದು. ಈ ಒಂದು ಮಳೆ ಹಾನಿ ಹಾಗೂ ಬಿಸಿಲಿನ ಹೊಡೆತಕ್ಕೆ ಏನು ಈ ರೇಟ್ ದುಪ್ಪಟ್ಟಾಗಿರುವಂಥದ್ದು ಕೇಳಿ ಬರ್ತಿದೆ. ಅದರ ಜೊತೆಗೆ ಈ ಒಂದು ದರ ಹೆಚ್ಚಳದಿಂದ ಗ್ರಾಹಕರ ಮೇಲೆ ನೇರ ಹೊರೆ ಬಿದ್ದಂತಾಗಿದೆ. ಏನು ಗ್ರಾಹಕರೆಲ್ಲ ಏನು ಖರೀದಿ ಮಾಡ್ತಿದ್ರು, ಆ ಒಂದು ಖರೀದಿ ವೇಳೆ ಏನು ವೆಜಿಟೇಬಲ್ಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ತರಕಾರಿಯನ್ನು ಖರೀದಿ ಮಾಡ್ತಿದ್ರು. ಕಡಿಮೆ ಬೆಲೆಯಿದ್ದಂತಾಗ ಏನೊಂದು ಕ್ವಾಂಟಿಟಿ ಅಂದರೆ ಅವರು ಖರೀದಿ ಮಾಡ್ತಿದ್ದಂಥ ಕ್ವಾಂಟಿಟಿ ಈಗ ಯಾವೊಬ್ಬ ಗ್ರಾಹಕರು ಕೂಡ ಏನೊಂದು 5 ಕೆಜಿ ಏನಾದರೂ ಒಂದು ತರಕಾರಿ ತೊಗೊತಿದ್ರು ಅಂದರೆ ಅವರು ಈ ಒಂದು ಬೆಳೆ ಹೆಚ್ಚಳದಿಂದ ಸುಮಾರು ಹಬ್ಬ ಅಂದ್ರೂ ಏನೊಂದು 2 ಕೆಜಿ ಅಥವಾ 1 ಕೆಜಿ ತಗೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಮಾಹಿತಿಯನ್ನು ಖುದ್ದು ನಮಗೆ ಏನು ಅಂಗಡಿಯ ಮಾಲೀಕರಾದಂಥವರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಏನು ತರಕಾರಿ ರೇಟ್ ಹೆಚ್ಚಳವಾಗಿದೆ, ಈ ಒಂದು ಹೆಚ್ಚಳದಿಂದ ಜನರ ಮೇಲೆ ತೀವ್ರವಾದಂತಹ ಹೊಡೆತ ಬಿದ್ದಿದೆ. ಈ ಒಂದು ತರಕಾರಿ ರೇಟ್ ಇನ್ನೂ ಮತ್ತಷ್ಟು ಹೆಚ್ಚಳವಾಗುತ್ತಾ ಏನು ಆ ಒಂದು ವಿಚಾರದಲ್ಲೂ ಕೂಡ ಈ ಒಂದು ಗಮನ ಹರಿಸ್ಬೇಕಾಗುತ್ತೆ. ಇನ್ನು ಈ ತರಕಾರಿ ಹೆಚ್ಚಳದಿಂದ ಏನು ಅಂಗಡಿ ಮಾಲೀಕರಿಗೂ ಕೂಡ ಬಿಸ್ನೆಸ್ನಲ್ಲಾಗಿರ್ಬೋದು, ಗ್ರಾಹಕರಿಗಲ್ಲದೆ ಅಂಗಡಿ ಮಾಲೀಕರಿಗೂ ಕೂಡ ಇದೊಂದು ಹೊಡೆತ ಬಿದ್ದಿರುವಂಥದ್ದು. ಯಾಕಂದರೆ ಏನು ಖರೀದಿದಾರರು ಕೂಡ ಮುಂಬರ್ತಿಲ್ಲ, ತರಕಾರಿ ದರ ಹೆಚ್ಚಳವಾಗಿದೆ ಮತ್ತು ಬಿಸಿಲಿನ ದೆಗೆ ಬೀಸ್ತಿರೋವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ವ್ಯಾಪಾರ ಕೂಡ ಕಡಿಮೆ ಆಗಿರುವಂಥದ್ದು. ಏನು ಒಂದು ಖರೀದಿ ಅಂದರೆ ತರಕಾರಿ ಅಂಗಡಿ ಮಾಲೀಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಎಫೆಕ್ಟ್ ಕಾಣ್ ಬರ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.